ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ನಿಯಮಕ್ಕೆ ಈಗ ಚಾಲಕರು ಕಂಗಾಲಾಗಿದ್ದಾರೆ. ಪಾರ್ಕಿಂಗ್ ನಿಯಮವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಪಿಕಪ್ ಪಾಯಿಂಟ್ ರೂಲ್ಸ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಟ್ಯಾಕ್ಸಿ ಚಾಲಕರು. ಅದಕ್ಕಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಸಾದಹಳ್ಳಿ ಟೋಲ್ ರಸ್ತೆಯನ್ನ ತಡೆದು ಚಾಲಕರು ಸಿಡಿದೆದ್ದಿದ್ದಾರೆ. ಟೋಲ್ ಪಕ್ಕದಲ್ಲೇ ಧರಣಿ ಕುಳಿತರು 500ಕ್ಕೂ ಅಧಿಕ ಮಂದಿ. ರಸ್ತೆ ತಡೆದು ವಾಹನಗಳಿಗೆ ಬಾಟಲಿಯನ್ನ ಎಸೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಚಾಲಕರನ್ನ ತಡೆಯೋದಕ್ಕಾಗದೆ ಪೊಲೀಸರು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಚಾಲಕರ ಪ್ರತಿಭಟನೆ. ಅಗ್ರಿಗೇಟರ್ ಕಂಪನಿಗಳ ಗಾಡಿ ತಡೆದು ಪ್ರತಿಭಟನಾಕಾರರು ಮುತ್ತಿಗೆಗೂ ಕೂಡ ಪ್ರಯತ್ನ ಪಟ್ಟರು. ಪಾರ್ಕಿಂಗ್ ನಿಯಮ ಹಿಂಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ರು. ಬೆಂಗಳೂರು ಏರ್ಪೋರ್ಟ್ ಹೊಸ ಪಾರ್ಕಿಂಗ್ ನಿಯಮವನ್ನ ಜಾರಿಗೆ ತಂದಿದೆ. ಇದನ್ನ ವಿರೋಧಿಸಿ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಹಾಗೂ ಕನ್ನಡ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಪಾರ್ಕಿಂಗ್ ನಿಯಮ ಜಾರಿ ಮಾಡಿದಂತಹ ಬೆಂಗಳೂರು ಏರ್ಪೋರ್ಟ್, ಹಾಗಾದ್ರೆ ಏನ್ ನಿಯಮ ಇದು ನೋಡ್ತಾ ಹೋಗೋದಾದ್ರೆ, ಪಿಕಪ್ಗೆ ವೈಟ್ ಬೋರ್ಡ್ಗೆ 8 ನಿಮಿಷ, ಟ್ಯಾಕ್ಸಿಗಳಿಗೆ 10 ನಿಮಿಷ ಉಚಿತವಾಗಿರುತ್ತೆ. ತದನಂತರ ಸಮಯ ಜಾಸ್ತಿ ಆದ್ರೆ ಶುಲ್ಕ ಪಾವತಿ ಮಾಡಬೇಕು. KIAL ಮಾಡಿದಂತಹ ಹೊಸ ರೂಲ್, ಶುಲ್ಕ ಪಾವತಿ ಮಾಡಬೇಕು ಅನ್ನುವಂತಹ ನಿಯಮ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಆಕ್ರೋಶಕ್ಕೆ ಪ್ರಮುಖ ಕಾರಣ. ಇದಾದ ನಂತರ 8 ರಿಂದ 13 ನಿಮಿಷದವರೆಗೆ ಒಂದು ವೇಳೆ ಪಾರ್ಕಿಂಗ್ ಮಾಡಿದ್ರೆ 150 ರೂಪಾಯಿ ಕಟ್ಟಬೇಕು. 13 ರಿಂದ 18 ನಿಮಿಷದವರೆಗೂ ಏನಾದರೂ ಪಾರ್ಕ್ ಮಾಡಿದ್ರೆ 300 ರೂಪಾಯಿ ಶುಲ್ಕ ಕಟ್ಟಬೇಕು. ಅದಕ್ಕಿಂತಲೂ ಹೆಚ್ಚು ಸಮಯ ಏನಾದರೂ ನಿಂತ್ರೆ ಪೊಲೀಸರಿಂದ ಟೋಯಿಂಗ್ ಆಗತ್ತೆ. ಪಿಕಪ್ ಪಾರ್ಕಿಂಗ್ಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಸಮಯ ಆರಂಭ ಆಗತ್ತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಸಮಸ್ಯೆಗೆ ಶುಲ್ಕ ಜಾರಿ ಮಾಡೋದಕ್ಕೆ ಏರ್ಪೋರ್ಟ್ ಮುಂದಾಗಿದೆ. ಇದು ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಹಾಗೂ ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಸದ್ಯ ಅಲ್ಲಿ ಕಂಡೀಷನ್ ಹೇಗಿದೆ? ಪ್ರತಿಭಟನೆ ಈಗಲೂ ಕೂಡ ಮುಂದುವರೆದಿದೆಯಾ? ಜೊತೆಗೆ ಯಾವ ನಿಯಮ ಟ್ಯಾಕ್ಸಿ ಚಾಲಕರನ್ನ ಟ್ರಿಗರ್ ಮಾಡಿರೋದು? ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ನಿಯಮ ಜಾರಿ ಹಿನ್ನೆಲೆ ನಿಯಮವನ್ನ ವಿರೋಧಿಸಿ ಇವತ್ತು ಸಾದಹಳ್ಳಿ ಗೇಟ್ ಬಳಿ ಒಂದು ಪ್ರತಿಭಟನೆಗೆ ಇಲ್ಲಿ ಚಾಲಕರು ಮತ್ತೆ ಅಂದ್ರೆ ಯೆಲ್ಲೋ ಬೋರ್ಡ್ ಚಾಲಕರು ಮತ್ತೆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬೆಳಗ್ಗೆ ಒಂದು 10 ಗಂಟೆಯಿಂದಲೂ ಕೂಡ ಇಲ್ಲಿ ಒಂದು ಸಾದಹಳ್ಳಿ ಗೇಟ್ ಬಳಿ ಒಂದು ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಯಾಕಂತಂದ್ರೆ ಬೆಂಗಳೂರಿನ ಒಂದು ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಅಂದ್ರೆ ನಾವು ಗಮನಿಸ್ತಾ ಹೋಗ್ತೀವಿ, ಯಾರಾದ್ರೂ ಇಲ್ಲಿ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಂದು ಟ್ಯಾಕ್ಸಿಯನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ಟ್ಯಾಕ್ಸಿಯನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ ನಿಯಮವನ್ನ
ಮುಂಚೆ ಒಂದು ಬೇರೆ ನಿಯಮವನ್ನ ಇಲ್ಲಿ ಇತ್ತು. ಆದ್ರೆ ಈಗ ಯಾರು ಇಲ್ಲಿ ಟ್ಯಾಕ್ಸಿಗೆ ಅಲ್ಲಿ ಬರ್ತಾರೆ ಅವ್ರಿಗೆ ಒಂದು ಹೊಸದಾದಂತಹ ನಿಯಮವನ್ನ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಇಲ್ಲಿ ಮಾಡ್ಲಾಗ್ತಾ ಇದೆ. ಪಾರ್ಕಿಂಗ್ ಶುಲ್ಕ ಅಂದ್ರೆ ಸಮಯ ಯಾವ ರೀತಿ ನಮ್ಗೆ 5 ರಿಂದ 10 ನಿಮಿಷ, 8 ರಿಂದ 13 ನಿಮಿಷ ಈ ರೀತಿಯಾದಂತಹ ಒಂದು ಸಮಯವನ್ನ ತೆಗೆದುಕೊಂಡು ಇಲ್ಲಿ ಶುಲ್ಕವನ್ನು ಕೂಡ ಇಲ್ಲಿ ಹೆಚ್ಚು ಮಾಡ್ಲಾಗ್ತಾ ಇದೆ. ಕಳೆದ ಬಾರಿ ಅಂದ್ರೆ ಹಿಂದೆ ಯಾವುದೇ ರೀತಿಯಾದಂತಹ ಒಂದು ಶುಲ್ಕ ಇರ್ಲಿಲ್ಲ, ಯಾಕಂದ್ರೆ ಎಲ್ಲೋ ಬೋರ್ಡ್ಗಳಿಗೆ ಪ್ರತ್ಯೇಕವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಆದ್ರೆ ಇನ್ ಮುಂದೆ ಯಾರಾದ್ರೂ ಇಲ್ಲಿ ಅಂದ್ರೆ ಸಮಯಕ್ಕೆ ಅಂದ್ರೆ ಅವ್ರು ಕೊಟ್ಟಂತಹ ಸಮಯಕ್ಕಿಂತ ಜಾಸ್ತಿ ಸಮಯವನ್ನ ಇಲ್ಲಿ ವ್ಯರ್ಥ ಮಾಡಿದ್ರೆ, ಯಾರಾದ್ರೂ ಅಲ್ಲೇ ಪಾರ್ಕ್ ಮಾಡಿದ್ರೆ ಅವ್ರಿಗೆ 150 ರೂಪಾಯಿ, 300 ರೂಪಾಯಿ ಈ ರೀತಿಯಾದಂತಹ ಒಂದು ಶುಲ್ಕವನ್ನ ಏರಿಸಲಾಗುತ್ತೆ. ಮತ್ತೆ ಆ ಟೈಮ್ ಏನಾದ್ರೂ ಜಾಸ್ತಿ ಮೀರಿ ಹೋಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಎಲ್ಲೋ ಬೋರ್ಡ್ ಕಾರ್ಗಳನ್ನ ಎಲ್ಲೆಲ್ಲಿ ಪೊಲೀಸರು ಟೋಯಿಂಗ್ ಅನ್ನ ಮಾಡ್ತಾರೆ ಅನ್ನೋದು ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಪ್ರತಿಭಟನೆ ಇಲ್ಲಿ ಸಾಧಾರಣ ಗೇಟ್ ಬಳಿ ನಡೀತಾ ಇದೆ. ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಬೆಂಗಳೂರಿನ ಒಂದು ಏರ್ಪೋರ್ಟ್ ಸುತ್ತಮುತ್ತ ನಾವು ಹೋಗ್ಬೇಕು ಅಂದ್ರೆ ಪ್ರತಿದಿನ ನಾವು ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀವಿ. ಆದ್ರೆ ಇವತ್ತು 2 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಎದುರಾಗ್ತಾ ಇದೆ. ಇದಕ್ಕೆ ಈ ಹಿನ್ನೆಲೆ ಪ್ರತಿಭಟನಾಕಾರರಿಗೆ ಪೊಲೀಸರು ಕೂಡ ಒಂದು ಲಾಠಿ ಚಾರ್ಜ್ ಅನ್ನ ಇಲ್ಲಿ ಮಾಡಿದ್ರು. 500ಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳು ಮತ್ತೆ ಕನ್ನಡಪ್ಪನ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾರು ಕೂಡ ಇಲ್ಲಿ ಒಂದು ಟೋಲ್ ಅನ್ನ ದಾಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಈ ಹಿನ್ನೆಲೆ ಪೊಲೀಸರು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಲಾಠಿ ಚಾರ್ಜ್ ಆಗ್ತಾ ಇದೆ. ವೀನಾ. ಎಸ್ ಸರ್, ಥ್ಯಾಂಕ್ ಯು ನಟರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.